Perform measuring practice to check the flatness of the cylinder head is warped or twisted with straight edge is used with a feeler gauge. ಹಲೋ, ನಾನು ಅನುಷ್ಕಾ. ಇಂದಿನ ಸೆಷನ್ಗೆ ಸ್ವಾಗತ. ಇಂಜಿನ್ ಸರ್ವಿಸಿಂಗ್ ಫೀಲರ್ ಗೇಜ್ನೊಂದಿಗೆ ಯಂತ್ರದ ಘಟಕಗಳ ವಾರ್ ಪೇಜ್ ಅನ್ನು ಪರಿಶೀಲಿಸುವುದನ್ನು ಒಳಗೊಂಡಿರುತ್ತದೆ. ವಾರ್ ಪೇಜ್ ಸೋರಿಕೆಯನ್ನು ಉಂಟು ಮಾಡುತ್ತದೆ ಮತ್ತು ಅದನ್ನು ಪರಿಶೀಲಿಸದೆ ಬಿಟ್ಟರೆ ಇಂಜಿನ್ನ ಕಾರ್ಯಕ್ಷಮತೆ ಕಡಿಮೆಯಾಗುತ್ತದೆ. ಫೀಲರ್ ಗೇಜ್ ಮತ್ತು ಸ್ಟ್ರೇಟ್ ಎಡ್ಜ್ನ ಸಹಾಯದಿಂದ ವಾರ್ ಪೇಜ್ ಅನ್ನು ಪರಿಶೀಲಿಸಬಹುದು. ಫೀಲರ್ ಗೇಜ್ ವಿಭಿನ್ನ ದಪ್ಪದ 26 ಬ್ಲೇಡ್ಗಳನ್ನು ಒಳಗೊಂಡಿದೆ. ತಯಾರಕರನ್ನು ಅವಲಂಬಿಸಿ ಈ ಸಂಖ್ಯೆಯು ಬದಲಾಗುತ್ತದೆ. ಬ್ಲೇಡ್ಗಳ ದಪ್ಪವು 0.04 mm ನಿಂದ 0.63 mm ವರೆಗೆ ಇರುತ್ತದೆ. ಫೀಲರ್ ಗೇಜ್ನೊಂದಿಗೆ ಸಿಲಿಂಡರ್ ಹೆಡ್ ವಾರ್ ಪೇಜ್ ಅನ್ನು ಅಳೆಯುವುದು ಹೇಗೆ ಎಂಬುದನ್ನು ಈಗ ನಾನು ನಿಮಗೆ ಕಲಿಸಲಿದ್ದೇನೆ. ಈ ಪ್ರದರ್ಶನದ ಕೊನೆಯಲ್ಲಿ ನೀವು ಈ ಕೆಳಗಿನವುಗಳನ್ನು ಮಾಡಲು ಸಾಧ್ಯವಾಗುತ್ತದೆ. ಫೀಲರ್ ಗೇಜ್ ಮತ್ತು ಸ್ಟ್ರೈಟ್ ಎಡ್ಜ್ನ ಮೂಲಕ ಸಿಲಿಂಡರ್ ಹೆಡ್ನ ಫ್ಲಾಟ್ನೆಸ್ ಅನ್ನು ಪರಿಶೀಲಿಸಲು ಅಗತ್ಯವಿರುವ ಉಪಕರಣಗಳು ಮತ್ತು ಸಲಕರಣೆಗಳು: ಫೀಲರ್ ಗೇಜ್, ಸ್ಟ್ರೈಟ್ ಎಡ್ಜ್, ಸರ್ಫೇಸ್ ಪ್ಲೇಟ್, ಅಗತ್ಯವಿರುವ ಸಲಕರಣೆಗಳು ಮತ್ತು ಬಿಡಿಭಾಗಗಳು, ಸಿಲಿಂಡರ್ ಹೆಡ್, ಅಗತ್ಯವಿರುವ ಸಾಮಗ್ರಿಗಳು, ಲ್ಯೂಬ್ರಿಕೇಟಿಂಗ್ ಆಯಿಲ್, ಬನಿಯನ್ ವೇಸ್ಟ್. ಫೀಲರ್ ಗೇಜ್ನೊಂದಿಗೆ ಇಂಜಿನ್ ಘಟಕಗಳನ್ನು ಪರಿಶೀಲಿಸಬೇಕಾದ ಸಿಲಿಂಡರ್ ಹೆಡ್ನ ಮೇಲ್ಮೈಯನ್ನು ಸ್ವಚ್ಛಗೊಳಿಸಿ, ಭಾಗವನ್ನು ಸರಳ ಮೇಲ್ಮೈ ಅಥವಾ ಮೇಲ್ಮೈ ಫಲಕದ ಮೇಲೆ ಇರಿಸಿ, ಇದರಿಂದ ಮೇಲ್ಮೈಯನ್ನು ಪರಿಶೀಲಿಸಲು ಮೇಲ್ಮುಖವಾಗಿ ಮುಖ ಮಾಡಿ. ಮೇಲ್ಮೈಯಲ್ಲಿ ಸ್ಟ್ರೈಟ್ ಎಡ್ಜ್ ಅನ್ನು ಇರಿಸಿ ಮತ್ತು ನಿಮ್ಮ ಎಡಗೈಯಿಂದ ಮಧ್ಯದಲ್ಲಿ ಸ್ಟ್ರೈಟ್ ಎಡ್ಜ್ ಅನ್ನು ಒತ್ತಿರಿ. ಸ್ಟ್ರೈಟ್ ಎಡ್ಜ್ ಮತ್ತು ಮೇಲ್ಮೈ ನಡುವೆ ಫೀಲರ್ ಗೇಜ್ ಎಲೆಗಳನ್ನು ಸೇರಿಸಿ. ಫೀಲರ್ ಗೇಜ್ ಸ್ಟ್ರೈಟ್ ಎಡ್ಜ್ನ ಅಡಿಯಲ್ಲಿ ಹೋಗುತ್ತಿದ್ದರೆ ಸಿಲಿಂಡರ್ ಹೆಡ್ ವ್ಯಾಪ್ಡ್ ಆಗಿದೆ ಎಂದರ್ಥ. ಸ್ಟ್ರೈಟ್ ಎಡ್ಜ್ ಮತ್ತು ಮೇಲ್ಮೈ ನಡುವೆ ಸೇರಿಸಬಹುದಾದ ದಪ್ಪವಾದ ಎಲೆಗಳ ದಪ್ಪವನ್ನು ನೋಟ್ ಮಾಡಿ. ಈ ದಪ್ಪವು ಆ ದಿಕ್ಕಿನಲ್ಲಿ ಗರಿಷ್ಠ ಫೇಸ್ಔಟ್ ಅನ್ನು ನೀಡುತ್ತದೆ. ಮೇಲಿನ ಹಂತಗಳನ್ನು 4 ದಿಕ್ಕುಗಳಲ್ಲಿ ಪುನರಾವರ್ತಿಸಿ ಮತ್ತು ಎಲ್ಲಾ 4 ದಿಕ್ಕುಗಳಲ್ಲಿ ಗರಿಷ್ಠ ಫೇಸ್ಔಟ್ ಅನ್ನು ನೋಟ್ ಮಾಡಿ. ತೋರಿಸಿರುವಂತೆ ಅನೇಕ ಸ್ಥಳಗಳಲ್ಲಿ ಈ ವಿಧಾನವನ್ನು ಕೈಗೊಳ್ಳಿರಿ. ಯಾವುದೇ ಒಂದು ಅಥವಾ ಹೆಚ್ಚಿನ ದಿಕ್ಕುಗಳಲ್ಲಿ ಗರಿಷ್ಠ ಫೇಸ್ಔಟ್ ತಯಾರಕರು ನಿರ್ದಿಷ್ಟಪಡಿಸಿದ ಮಿತಿಗಿಂತ ಹೆಚ್ಚಿದ್ದರೆ ಭಾಗಗಳನ್ನು ಮರುಸೃಷ್ಟಿಸಲು ಅಥವಾ ಬದಲಿ ಮಾಡಲು ಶಿಫಾರಸು ಮಾಡಿ. ಇಲ್ಲಿಯವರೆಗೆ ಈ ಮಾಡ್ಯೂಲ್ನಿಂದ ಸಿಲಿಂಡರ್ ಹೆಡ್ನ ಫ್ಲಾಟ್ನೆಸ್ ವಾರ್ಪ್ ಆಗಿದೆಯೇ ಅಥವಾ ಸ್ಟ್ರೇಟ್ ಎಡ್ಜ್ನೊಂದಿಗೆ ಮತ್ತು ಫೀಲರ್ ಗೇಜ್ನೊಂದಿಗೆ ತಿರುಚಲ್ಪಟ್ಟಿದೆಯೇ ಎಂಬುದನ್ನು ಪರಿಶೀಲಿಸಲು ನಾವು ಕಲಿತಿದ್ದೇವೆ. ನಿಮಗೆ ಇದರ ಬಗ್ಗೆ ಸ್ಪಷ್ಟ ತಿಳುವಳಿಕೆ ಸಿಕ್ಕಿದೆ ಎಂದು ಭಾವಿಸುತ್ತೇವೆ. ನಿಮ್ಮ ಬೋಧಕರ ಸಹಾಯದಿಂದ ಈ ಚಟುವಟಿಕೆಯನ್ನು ಮಾಡಿ. ಧನ್ಯವಾದಗಳು.